ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಚಳಿಗಾಲದಲ್ಲಿಯೇ ಹೃದಯಾಘಾತ ಹೆಚ್ಚಾಗಲು ಕಾರಣವೇನು? ಆಪ್ಷನ್ಸ್ ಎ ಒತ್ತಡ, ಬಿ ಶೀತ, ಸಿ ಹವಾಮಾನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಶೀತದಿಂದ ರಕ್ತನಾಳಗಳು ಸಂಕುಚಿತಗೊಂಡು ರಕ್ತದೊತ್ತಡ ಹೆಚ್ಚಾಗುತ್ತದೆ. ದೇಹವನ್ನು ಬೆಚ್ಚಗಿಡಲು ಹೃದಯದ ಮೇಲೆ ಅಧಿಕ ಒತ್ತಡ ಬೀಳುತ್ತದೆ ಮತ್ತು ದೈಹಿಕ ಚಟುವಟಿಕೆ ಕಡಿಮೆಯಾಗುವುದು ಮುಖ್ಯ. ಅಲ್ಲದೆ ಶೀತ ಮತ್ತು ಜ್ವರದಂತಹ ಅನಾರೋಗ್ಯಗಳು, ನಿರ್ಜಲೀಕರಣ ಮತ್ತು ಕಳಪೆಯ ಆಹಾರ ಪದ್ಧತಿಗಳು ಸಹ ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತದೆ. ಎರಡನೇ ಪ್ರಶ್ನೆ, ಯಾವುದನ್ನು ಸೈಲೆಂಟ್ ಸೂಪರ್ ಫುಡ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಜೀರಿಗೆ, ಬಿ ಮೊಸರು, ಸಿ ಮೆಂತ್ಯೆ ಬೀಜ, ಡಿ ಅಗಸೆ ಬೀಜ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಂತ್ಯೆ ಬೀಜ. ಪ್ರಮುಖವಾಗಿ ಈ ಪುಟ್ಟ ಬೀಜಗಳಲ್ಲಿ ಕಂಡುಬರುವ ಅಧಿಕ ಪ್ರಮಾಣದ ಪೌಷ್ಟಿಕಾಂಶಗಳ ಜೊತೆಗೆ ನಾರಿನಾಂಶವು ಅಧಿಕ ಪ್ರಮಾಣದಲ್ಲಿ ಕಂಡುಬರುವುದರಿಂದ ದೇಹದ ಆರೋಗ್ಯವನ್ನು ಕಾಪಾಡುವ ಜೊತೆಗೆ ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಕೂಡ ನಮ್ಮನ್ನು ದೂರವಿರಿಸುತ್ತದೆ. ಅದರಲ್ಲೂ ಮೆಂತ್ಯೆ ಬೀಜಗಳನ್ನು ರಾತ್ರಿ ಇಡೀ ನೀರಿನಲ್ಲಿ ಬಿಟ್ಟಾಗ ಅವು ಮೃದುವಾಗುತ್ತವೆ ಮತ್ತು ಅವುಗಳ ಪೋಷಕಾಂಶಗಳು ದೇಹಕ್ಕೆ ಹೆಚ್ಚು ಸುಲಭವಾಗಿ ಲಭ್ಯವಾಗುತ್ತವೆ. ಇದಕ್ಕಾಗಿಯೇ ಈ ಪುಟ್ಟ ಬೀಜಗಳನ್ನು ಸೈಲೆಂಟ್ ಸೂಪರ್ ಫುಡ್ ಎಂದು ಕರೆಯಲಾಗುತ್ತದೆ. ಮೂರನೇ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಹಿಮಪಾತಕ್ಕೆ ಸಾಕ್ಷಿಯಾಗುವ ಏಕೈಕ ಸ್ಥಳ ಯಾವುದು? ಆಪ್ಷನ್ಸ್ ಎ ಲಂಬಸಿಂಗಿ, ಬಿ ಗಂಡಿಕೋಟ, ಸಿ ತೆಕ್ಕಡಿ, ಡಿ ಕೊಡೈಕನಾಲ್. ಸರಿಯಾದ ಉತ್ತರ ಆಪ್ಷನ್ ಎ ಲಂಬಸಿಂಗಿ. ಆಂಧ್ರ ಪ್ರದೇಶದ ಪೂರ್ವ ಘಟ್ಟಗಳ ಮಂಜಿನ ಮಡಿಕೆಗಳಲ್ಲಿ ಅಡಗಿರುವ ಲಂಬಸಿಂಗಿ ಒಂದು ಪ್ರಶಾಂತ ಗಿರಿಧಾಮವಾಗಿದ್ದು, ಇದು ಅಪರೂಪದ ಮತ್ತು ಮಾಂತ್ರಿಕ ಅನುಭವವನ್ನು ನೀಡುತ್ತದೆ. ಸಾಂದರ್ಭಿಕವಾಗಿ ಶೂನ್ಯಕ್ಕಿಂತ ಕಡಿಮೆ ತಾಪಮಾನವು ಹಿಮಪಾತದ ಭ್ರಮೆಯನ್ನು ಸೃಷ್ಟಿಸುತ್ತದೆ. ಸಾಮಾನ್ಯವಾಗಿ ಆಂಧ್ರ ಪ್ರದೇಶದ ಕಾಶ್ಮೀರ ಎಂದು ಕರೆಯಲ್ಪಡುವ ಈ ಶಾಂತ ಗ್ರಾಮವು ದಕ್ಷಿಣ ಭಾರತದಲ್ಲಿ ಚಳಿಗಾಲದಲ್ಲಿ ಹಿಮ ಮತ್ತು ಹಿಮದಂತಹ ಪರಿಸ್ಥಿತಿಗಳನ್ನು ವೀಕ್ಷಿಸಬಹುದಾದ ಏಕೈಕ ಸ್ಥಳವಾಗಿದೆ. ನಾಲ್ಕನೇ ಪ್ರಶ್ನೆ, ಹೊಟ್ಟೆಯ ಆಮ್ಲ ಉತ್ಪಾದನೆಯನ್ನು ಸುಧಾರಿಸುವುದರ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಸುಧಾರಿಸುವುದು ಯಾವುದು? ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಮಜ್ಜಿಗೆ, ಸಿ ಅಜ್ವೈನ, ಡಿ ಕಾಳುಮೆಣಸು. ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳುಮೆಣಸು. ಕರಿಮೆಣಸಿನಲ್ಲಿರುವ ಪೈಪರಿನ್ ಅನ್ನು ಸಹ ಮೆದುಳಿಗೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಇದು ಮನಸ್ಥಿತಿ, ಗಮನ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುವ ರಾಸಾಯನಿಕಗಳನ್ನು ಹೆಚ್ಚಿಸುತ್ತದೆ. ಭಾರೀ ಊಟವನ್ನು ಸೇವಿಸಿದ ನಂತರ ನೀವು ಹೆಚ್ಚಾಗಿ ಹೊಟ್ಟೆಯಲ್ಲಿ ಭಾರ ಅಥವಾ ಅನಿಲವನ್ನು ಅನುಭವಿಸುತ್ತೀರಿ. ಕರಿಮೆಣಸು ಪ್ರಯೋಜನಕಾರಿ ಏಕೆಂದರೆ ಇದು ಹೊಟ್ಟೆಯ ಆಮ್ಲ ಉತ್ಪಾದನೆಯನ್ನು ಸುಧಾರಿಸುತ್ತದೆ. ಐದನೇ ಪ್ರಶ್ನೆ, ಅತಿ ಹೆಚ್ಚು ಮಂಜು ಮುಸುಕುವ ಕರ್ನಾಟಕದ ಪ್ರದೇಶ ಯಾವುದು? ಆಪ್ಷನ್ಸ್ ಎ ನಂದಿ ಬೆಟ್ಟ, ಬಿ ಕೊಡಗು, ಸಿ ಚಿಕ್ಕಮಗಳೂರು, ಡಿ ಆಗುಂಬೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆಂಗಳೂರಿನ ಸಮೀಪದಲ್ಲಿರುವ ನಂದಿ ಬೆಟ್ಟವು ಮಂಜು ಮುಸುಕಿದ ಬೆಳಗಿನ ದೃಶ್ಯಗಳು ಮತ್ತು ಸೂರ್ಯೋದಯಕ್ಕೆ ಹೆಸರುವಾಸಿಯಾಗಿದೆ. ಚಳಿಗಾಲದಲ್ಲಿ ಬೆಟ್ಟವನ್ನು ಆವರಿಸುವ ಮಂಜು ಮೋಡಿ ಮಾಡುತ್ತದೆ. ನಂದಿ ಬೆಟ್ಟವು ಪ್ರಕೃತಿ ಪ್ರಿಯರಿಗೆ ನೆಚ್ಚಿನ ಸ್ಥಳವಾಗಿದೆ ಮತ್ತು ಭಾರತದ ಸ್ಕಾಟ್ಲೆಂಡ್ ಎಂದು ಕರೆಯಲ್ಪಡುವ ಕೊಡಗಿಗೆ ಮಂಜು ಸದಾ ಅಪ್ಪಿಕೊಂಡಂತೆ ಭಾಸವಾಗುತ್ತದೆ. ಇಲ್ಲಿನ ಪರಿಸರ ಹಚ್ಚ ಹಸಿರಿನಿಂದ ಕೂಡಿದ್ದು, ಬೆಳಗ್ಗಿನ ವೇಳೆ ಮಂಜು ಮುಸುಕಿದ ಮಸಾಲೆ ತೋಟ ಹಾಗೂ ಕಾಫಿ ಎಸ್ಟೇಟ್ಗಳನ್ನು ನೋಡಬಹುದು. ಮಾನ್ಸೂನ್ ಮೋಡಗಳು ಬೆಟ್ಟಗಳನ್ನು ಆವರಿಸಿದಾಗ ಇಲ್ಲಿನ ವಾತಾವರಣ ಸಮುದ್ರದಂತೆ ಭಾಸವಾಗುತ್ತದೆ. ಆರನೇ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ಸಹಾಯ ಮಾಡುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಪಪ್ಪಾಯಿ, ಬಿ ಸೇಬು, ಸಿ ಕಿತ್ತಳೆ, ಡಿ ಕಲ್ಲಂಗಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸೇಬು. ಕೆಂಪು ಸೇಬಿನಲ್ಲಿರುವ ಫ್ಲೇವನಾಯ್ಡ್ಗಳು ಮತ್ತು ಕ್ವೆರ್ಸೆಟಿನ್ ಉರಿಯೂತ ಕಡಿಮೆ ಮಾಡಲು ಹಾಗೂ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದು ಕರಗುವ ಫೈಬರ್ನಲ್ಲಿಯೂ ಸಮೃದ್ಧವಾಗಿದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಪ್ರಯೋಜನಕಾರಿಯಾಗಿದೆ. ಸೇಬುಗಳನ್ನು ನಿಯಮಿತವಾಗಿ ತಿನ್ನುವುದು ರಕ್ತದೊತ್ತಡ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆಪಲ್ ಸಿಪ್ಪೆಗಳು ಹೆಚ್ಚು ಪ್ರಯೋಜನಕಾರಿ, ಆದ್ದರಿಂದ ಸೇಬನ್ನು ಸಿಪ್ಪೆಯೊಂದಿಗೆ ಸೇವಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಏಳನೇ ಪ್ರಶ್ನೆ, ಯಾವ ಮರವು ಸೀತೆಯ ಜನನದ ಶುದ್ಧತೆ ಮತ್ತು ಶಕ್ತಿಯ ಸಾಕಾರವಾಗಿದೆ?
ಆಪ್ಷನ್ಸ್ ಎ ಅರಳಿ ಮರ, ಬಿ ಶ್ರೀಗಂಧದ ಮರ, ಸಿ ಆಲದ ಮರ, ಡಿ ಬೇವಿನ ಮರ. ಸರಿಯಾದ ಉತ್ತರ ಆಪ್ಷನ್ ಡಿ ಬೇವಿನ ಮರ. ಸೀತಾಮರ್ಹಿಯನ್ನು ಸೀತಾದೇವಿಯ ಜನ್ಮಸ್ಥಳವೆಂದು ಕರೆಯಲಾಗುತ್ತದೆ. ಈ ಸ್ಥಳದಲ್ಲಿ ನಾವು ಒಂದು ಬೃಹದಾಕಾರದ ಬೇವಿನ ಮರವನ್ನು ನೋಡಬಹುದು. ಈ ಬೇವಿನ ಮರವು ಸೀತೆಯ ಜನನದ ಶುದ್ಧತೆ ಮತ್ತು ಶಕ್ತಿಯ ಸಾಕಾರವಾಗಿದೆ. ಈ ಬೇವಿನ ಮರದ ನೆರಳಿನಲ್ಲಿಯೇ ಭೂಮಿಯ ಮಗಳಾದ ಸೀತೆ ಜನ್ಮವನ್ನು ಪಡೆದುಕೊಂಡಳು. ಈ ಮರವು ಸೀತೆಯ ಅನುಗ್ರಹ, ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ. ಚಳಿಗಾಲದಲ್ಲಿ ಕಡಲೆಕಾಯಿ ತಿನ್ನಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್ ಎ ಹೃದಯ ರಕ್ಷಣೆ, ಬಿ ಸಕ್ಕರೆ ನಿಯಂತ್ರಣ, ಸಿ ಶಕ್ತಿ ಹೆಚ್ಚಳ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಚಳಿಗಾಲದಲ್ಲಿ ಜನರು ಹೆಚ್ಚಾಗಿ ಶಕ್ತಿಯ ಕೊರತೆಯನ್ನು ಅನುಭವಿಸುತ್ತಾರೆ. ನೀವು ದಿನವಿಡೀ ಚೈತನ್ಯಶೀಲರಾಗಿರಲು ಬಯಸಿದರೆ ನೀವು ಪ್ರೋಟೀನ್ ಮತ್ತು ಫೈಬರ್ನಲ್ಲಿ ಸಮೃದ್ಧವಾಗಿರುವ ಕಡಲೆಕಾಯಿಯನ್ನು ಸೇವಿಸಲು ಪ್ರಾರಂಭಿಸಬೇಕು. ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಿ ಹೃದಯದ ಆರೋಗ್ಯವನ್ನು ಸುಧಾರಿಸುವಲ್ಲಿ ಕಡಲೆಕಾಯಿ ಹೆಚ್ಚು ಪಾತ್ರವಹಿಸುತ್ತದೆ. ಇದಲ್ಲದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕಡಲೆಕಾಯಿಯನ್ನು ನಿಮ್ಮ ದೈನಂದಿನ ಆಹಾರದ ಯೋಜನೆಯಲ್ಲಿ ಸೇರಿಸಿಕೊಳ್ಳಬಹುದು. 9ನೇ ಪ್ರಶ್ನೆ. ಮಧುಮೇಹ ಇರುವವರು ಚಪಾತಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸಕ್ಕರೆ ನಿಯಂತ್ರಣ, ಬಿ ಸಕ್ಕರೆ ಏರುಪೇರು, ಸಿ ಸಕ್ಕರೆ ಇಳಿತ, ಡಿ ಇನ್ಸುಲಿನ್ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ನಿಯಂತ್ರಣ. ಬಹುತೇಕ ಎಲ್ಲ ಭಾರತೀಯ ಮನೆಗಳಲ್ಲಿ ಗೋಧಿ ಒಂದು ಪ್ರಮುಖ ಧಾನ್ಯವಾಗಿರುವುದರಿಂದ ಮಧುಮೇಹಕ್ಕೆ ಗೋಧಿಯ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಸಂಪೂರ್ಣ ಗೋಧಿ ಹಿಟ್ಟು ಅಕ್ಕಿಯಷ್ಟು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಹೆಚ್ಚಿಸುವುದಿಲ್ಲ. ಗ್ಲೂಕೋಸ್ ಮಟ್ಟಗಳು ಮತ್ತು ದೇಹದ ಕೊಬ್ಬಿನ ಮಟ್ಟವನ್ನು ನಿರ್ವಹಿಸುವುದರ ಜೊತೆಗೆ ಕೆಲವೊಂದು ಪ್ರಯೋಜನಗಳನ್ನು ಹೊಂದಿದೆ. ಗೋಧಿ ಹಿಟ್ಟನ್ನು ಹೆಚ್ಚು ಶೋಧಿಸುವುದರಿಂದ ಗೋಧಿ ಹಿಟ್ಟಿನಲ್ಲಿರುವ ನಾರಿನ ಅಂಶವನ್ನು ಕಡಿಮೆ ಮಾಡುವುದರಿಂದ ನೀವು ಹಿಟ್ಟನ್ನು ಹೆಚ್ಚು ಶೋಧಿಸಬಾರದು. ಇದರ ನಾರಿನ ಅಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನೇರವಾಗಿ ಪರಿಣಾಮ ಬೀರುವ ಗ್ಲೈಸೆಮಿಕ್ ಸೂಚಿಯನ್ನು ಕಡಿಮೆ ಮಾಡುತ್ತದೆ. ಗೋಧಿಯನ್ನು ಕಡಿಮೆ ಸಂಸ್ಕರಿಸಿದಷ್ಟು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಅದು ಉತ್ತಮ ಆಯ್ಕೆಯಾಗಿದೆ. 10ನೇ ಪ್ರಶ್ನೆ. ವಿಶ್ವದ ಹಾಲಿನ ರಾಜಧಾನಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಆನಂದ್ ನಗರ, ಬಿ ಚನ್ನಪಟ್ಟಣ, ಸಿ ವಡೋದರ, ಡಿ ರಾಜ್ಕೋಟ್. ಸರಿಯಾದ ಉತ್ತರ ಆಪ್ಷನ್ ಎ ಆನಂದ್ ನಗರ. ಭಾರತದ ಗುಜರಾತ್ನಲ್ಲಿರುವ ಆನಂದ್ ನಗರವನ್ನು ವಿಶ್ವದ ಹಾಲಿನ ರಾಜಧಾನಿ ಎಂದು ಕರೆಯಲಾಗುತ್ತದೆ. ಈ ನಗರವು ಭಾರತದ ಅತಿದೊಡ್ಡ ಮತ್ತು ಅತ್ಯಂತ ಯಶಸ್ವಿ ಡೈರಿ ಸಹಕಾರಿ ಸಂಸ್ಥೆಯಾದ ಅಮೂಲ್ನ ಜನ್ಮಸ್ಥಳವಾಗಿರುವುದರಿಂದ ಪ್ರಸಿದ್ಧವಾಯಿತು. ಆನಂದ್ನಲ್ಲಿ ಮಾಡಿದ ಕೆಲಸವು ಭಾರತವನ್ನು ವಿಶ್ವದ ಅತಿದೊಡ್ಡ ಹಾಲು ಉತ್ಪಾದಿಸುವ ದೇಶವನ್ನಾಗಿ ಪರಿವರ್ತಿಸಲು ಸಹಾಯ ಮಾಡಿತು. 11ನೇ ಪ್ರಶ್ನೆ. ವಿಶ್ವದ ಅತ್ಯಂತ ಆಳವಾದ ನದಿ ಯಾವುದು? ಆಪ್ಷನ್ಸ್ ಎ ಅಮೆಜಾನ್, ಬಿ ಯಾಂಜ್ವಿ, ಸಿ ನೈಲ್, ಡಿ ಕಾಂಗೋ. ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂಗೋ. ಕಾಂಗೋ ನದಿಯು ವಿಶ್ವದ ಅತ್ಯಂತ ಆಳವಾದ ನದಿಯಾಗಿದ್ದು ಕೆಲವು ಕಾಲುವೆಗಳಲ್ಲಿ 220 ಮೀಟರ್ಗಿಂತ ಹೆಚ್ಚು ಆಳವನ್ನು ಎಳೆಯಲಾಗಿದೆ. ಕಾಂಗೋ ನದಿಯು ನೈಲ್ ನದಿಯ ನಂತರ ಆಫ್ರಿಕಾದಲ್ಲಿ 2ನೇ ಅತಿ ಉದ್ದದ ನದಿಯಾಗಿದೆ ಮತ್ತು ಹೊರಹಾಕಲ್ಪಡುವ ನೀರಿನ ಪ್ರಮಾಣದಲ್ಲಿ ವಿಶ್ವದ 2ನೇ ಅತಿ ಉದ್ದದ ನದಿಯಾಗಿದೆ. ಇದರ ಬೃಹತ್ ಹರಿವು ಅಟ್ಲಾಂಟಿಕ್ ಸಾಗರದ ಅಡಿಯಲ್ಲಿ 125 ಮೈಲುಗಳಿಗಿಂತ ಹೆಚ್ಚು ವಿಸ್ತರಿಸಿರುವ ಆಳವಾದ ಜಲಾಂತರ್ಗಾಮಿ ಕಣಿವೆಯನ್ನು ಸೃಷ್ಟಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.